ಹಾಯ್ ಎಲ್ಲರಿಗೂ, ಇದು ಶುಕ್ರವಾರದ ಮಿನಿ ಬ್ಲಾಗ್. ಶುಕ್ರವಾರ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಮಕ್ಕಳ ಕೈಯಿಂದ ಸರಸ್ವತಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಮಕ್ಕಳೆದ್ದೊಳಷ್ಟರಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೆ. ಅವ್ರನ್ನೂ ಬೇಗ ಎಬ್ಬಿಸಿ ಆಮೇಲೆ ಹೋಗಿ ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ಕೊಂಬಂದು ಇವತ್ತು ಸರಸ್ವತಿ ಪೂಜೆ ಮಾಡಿಸ್ತಾ ಇದ್ದೀನಿ ಅವ್ರ ಕೈಯಿಂದ. ಅವಳ ಬಾಯಿಂದನೇ ಸರಸ್ವತಿ ಮಂತ್ರ ಏನಿರುತ್ತೆ ಅದನ್ನು ಅವಳಿಗೆ ಹೇಳ್ಕೊಟ್ಟು ಅವಳ ಬಾಯಿಂದ ಹೇಳಿಸಿ, ಅದಾದಮೇಲೆ ಇನ್ನೂ ಅವಳನ್ನ ಸ್ಕೂಲ್ಗೆ ಆಗ್ತಾ ಇರೋದ್ರಿಂದ ಅವಳಿಗೆ ಯಾವ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ನೋ ಅದೇ ಬುಕ್ಕಿಂದ ಇವತ್ತು ಪೂಜೆ ಮಾಡಿಸೀನಿ. ಎಲ್ಲ ಅವಳು ಯಶಸ್ಗೋಸ್ಕರ ಅವಳು ಓದಿ ಚೆನ್ನಾಗಾಗಬೇಕು ಅನ್ನೋ ಒಂದೇ ರೀಸನಿಂದ ಇದೆಲ್ಲ ಪೇರೆಂಟ್ಸು ಮಾಡೇ ಮಾಡ್ತಾರೆ. ಅದಾಗಿದ ತಕ್ಷಣ ಇವತ್ತು ಕೆಂಪು ಅವಲಕ್ಕಿ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ, ಮತ್ತು ಸಲಾಡ್ಗೆ ಒಂದೆರಡು ಸೌತೆಕಾಯಿ ಮತ್ತು ನೌಕೋಲ್ ಕೊಟ್ಟು 4 ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ಮನೇಲಿ ಏನು ಕೆಲಸ ಇರುತ್ತೋ ಅದು ಮಾಡ್ಕೋಬೇಕಲ್ವ. ಹಾಗಾಗಿ ಬಟ್ಟೆ ಎಲ್ಲ ಮತ್ತು ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಈ ಕಡೆ ನಾವು ಬಟ್ಟೆ ಎಲ್ಲ ಮಡಚಿ ಇಟ್ಟು ಈ ಕಡೆ ನೋಡ್ಬೋದು ಶಾರುಗೆ ಯಾಕೋ ಸುಮ್ಮನೆ ಗದರ್ದೆ ಅಷ್ಟೇ, ಅಲ್ಲೊಂದು ಸ್ವಲ್ಪ ಹೊಡೆದೆ. ಹಾಗಾಗಿ ಅವಳು ಅದನ್ನೇ ನೋಡ್ಸ್ಕೊಂಡು ಮುಖ ಎಲ್ಲ ಒಂಥರ ಮಾಡ್ತಾಯಿದ್ಲು. ಅದಾದಮೇಲೆ ಸರಿ ಆಯಿತು, ಮಮ್ಮಿ ಮೇಲೇ ಕೋಪ ಮಾಡ್ಕೊಂಡಿದ್ಯಾ ತೀರ್ಸ್ಕೊ ಅಂದಿದ್ದಕ್ಕೆ ಮಮ್ಮಿಗೆ ಕೈಯೆಲ್ಲ ಕಚ್ಬಿಟ್ಲು. ಅದಾದಮೇಲೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಹೋಗಿ ಪುನರ್ವಿಂಗ್ ಕರ್ಕೊಂಬಂದು ಅವಳು ಬರ್ತಾ ಮನೇಲಿ ಸ್ಟ್ರೈಟಾಗಿ ಬರೋದೇ ಇಲ್ಲ. ಅಲ್ಲೇ ಅವ್ರ ತಮ್ಮ ತಂಗಿ ಇದ್ದರು, ಅವ್ರನ್ನೆಲ್ಲ ಮೀಟ್ ಮಾಡಬೇಕು ಅಂತ ಹಠ ಮಾಡ್ತಾಯಿರ್ತಾಳೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದು ಈ ಕಡೆ ಮತ್ತೆ ಬಟ್ಟೆ ಎಲ್ಲ ಏನು ಮಿಷಿನ್ಗೆ ಹಾಕಿಟ್ಟಿದ್ನ ಅದನ್ನೆಲ್ಲ ಒಣಗಾಕಿ ರೈಸು ಮತ್ತು ತರಕಾರಿ ಸಾಂಬಾರು ಮಾಡಿ ಈ ಕಡೆ ಪ್ರೋಟೀನ್ಗೋಸ್ಕರ ಕಾಬಲ್ ಕಡಲೆ ಮತ್ತು ರಾಜ್ಮಾ ಕಾಳು ಹಾಕಿ ಪಲ್ಯ ಮಾಡಿಟ್ಟಿದ್ನ. ಆಮೇಲೆ ನಮ್ಮದೆಲ್ಲ ಊಟ ಮಾಡಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಮಗುಗೆ ಅದೆಲ್ಲ ಕಲರ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ನ. ಅವಳು ಕಲರ್ಸ್ ಎಲ್ಲ ಐಡೆಂಟಿಫೈ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಮತ್ತು ಈವ್ನಿಂಗ್ ತರಕಾರಿ ಬಂದಿತ್ತು, ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಅವರೆಕಾಯಿ ಟೊಮೆಟೊ ಎಲ್ಲ ತೆಗ್ದಿಕ್ಕೊಂಡು ಈ ಕಡೆ ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ದೆ. ನೋಡ್ಬೋದು ಇಲ್ಲಿ ನಮ್ಮ ಪುನರ್ವಿ ಎಲ್ಲ ಅದನ್ನು ಸಪ್ರೇಟ್ ಮಾಡಿ ಎತ್ತಿಡ್ತಾಯಿದ್ಲು. ಅದಾಗ್ತಾ ಇದ್ದಂಗೆ ಹಸ್ಬೆಂಡ್ ಫೋನ್ ಮಾಡಿದ್ರು, ಹಾಸ್ಪಿಟ್ಲ್ ಹತ್ರ ಹೋಗಬೇಕು, ಒಂದು 5 ನಿಮಿಷ ಅಂಗಡಿಗೆ ಬಾ ಅಂತ. ಅದಕ್ಕೇನೆ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಅಂಗಡಿ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಶುಕ್ರವಾರದ ಮಿನಿ ಬ್ಲಾಗ್. ಥ್ಯಾಂಕ್